ಏಪ್ರಿಲ್ 14 ಇವತ್ತಿನ ದಿನ ಕೆಲವೊಬ್ಬರ ಸ್ಟೇಟಸ್ಗಳಲ್ಲಿ ಮಹಾನ್ ನಾಯಕ ನಮ್ಗೆ ಕಂಡು ಬರ್ತಾನೆ. ಈ ಮಹಾನ್ ನಾಯಕ ಇಡೀ ಜಗತ್ತಿಗೆ ನಮ್ಮ ದೇಶವನ್ನ ಮಾದರಿ ದೇಶವನ್ನಾಗಿ ಪರಿಚಯಿಸಿಕೊಟ್ಟಂತ ಸಂವಿಧಾನ ಶಿಲ್ಪಿ, ಭಾರತ ರತ್ನ, ಮಹಾ ಮೇಧಾವಿ, ಮಹಾ ಮಾನವತಾವಾದಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್. ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಬರೀ ನಾಯಕರಲ್ಲ, ಅವರು ಮಹಾನ್ ನಾಯಕರು. ಬರೀ ಕುರ್ಚಿ ಆಸೆಗೆ, ಅಧಿಕಾರದ ಆಸೆಗೆ ಪೊಲಿಟಿಷಿಯನ್, ರಾಜಕಾರಣಿ ಅನಿಸ್ಕೊಂಡವರು ಇವರಲ್ಲ. ದೇಶದ ಸಮಸ್ಯೆಯನ್ನ ಪರಿಹರಿಸಬೇಕು ಅನ್ನೋ ಜವಾಬ್ದಾರಿಯನ್ನ ಹೊತ್ತಂತಹ, ದೇಶದ ಭವಿಷ್ಯದ ಬಗ್ಗೆ ಚಿಂತಿಸಿದ ಮಹಾನ್ ನಾಯಕ ನಮ್ಮ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್. ಇವರ ಬಗ್ಗೆ ಸಂಪೂರ್ಣ ಇತಿಹಾಸ ನಮ್ಗೆ ಗೊತ್ತಿಲ್ಲದೆ ಇದ್ರು ಕೆಲವೊಂದಿಷ್ಟು ವಿಷಯಗಳ ಬಗ್ಗೆ ನಾವು ತಿಳಿದುಕೊಳ್ಳಲೇಬೇಕು. ಕಟಗ ತಿಳ್ಕೊಂಡ್ರು ಸ್ಫಟಿಕದಂಗ ತಿಳ್ಕೋಬೇಕು. ಹೌದು, ಇವತ್ತು ನಾವು ಈ ವಿಡಿಯೋದಲ್ಲಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಬಗ್ಗೆ 10 ಇನ್ಫಾರ್ಮೇಶನ್, ಮಾಹಿತಿಯನ್ನ ತಿಳಿದುಕೊಳ್ಳೋಣ. ಬನ್ನಿ. ನಮಸ್ತೆ, ಖಡಕ್ ಭಾರತೀಯರಿಗೆ ಖಡಕ್ ವಿಚಾರ ಕುಟುಂಬಕ್ಕೆ ಸ್ವಾಗತ. ನಾನು ಕಾರ್ತಿಕ್ ರಾಯ್ಕರ್. ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ 1891 ಏಪ್ರಿಲ್ 14ರಂದು ಮಧ್ಯಪ್ರದೇಶದ ಮಾಹೋ ಎಂಬ ಮಿಲಿಟರಿ ಕ್ಯಾಂಪ್ ಅಲ್ಲಿ ಜನಿಸ್ತಾರೆ. ಇವರ ತಂದೆ ಹೆಸರು ರಾಮ್ಜಿ, ತಾಯಿ ಭೀಮಾಬಾಯಿ, ಹೆಂಡತಿ ರಮಾಬಾಯಿ. ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅನ್ನ ಪ್ರೀತಿಯಿಂದ ಬಾಬಾ ಸಾಹೇಬ್ ಅಂತ ಕರೀತಾರೆ. ನಿಜವಾಗ್ಲೂ ಇವರು ನಮ್ಮ ದೇಶದ ಸಾಹೇಬ್ರೆ. ಸಂಸ್ಕೃತ ಭಾಷೆ ಕೇವಲ ಬ್ರಾಹ್ಮಣರು ಮಾತ್ರ ಕಲಿಬೇಕು ಅಂತ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರಿಗೆ ಸಂಸ್ಕೃತ ಭಾಷೆಯನ್ನ ಬಾಲ್ಯದಲ್ಲಿ ಕಲಿಸಲ್ಲ. ಆದ್ರೆ ನಿಮ್ಗೆ ಗೊತ್ತಿರಲಿ, ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ಗೆ 9 ಭಾಷೆಗಳು ಬರ್ತಾ ಇತ್ತು. ಹಿಂದಿ, ಇಂಗ್ಲಿಷ್, ಸಂಸ್ಕೃತ, ಪಾಲಿ, ಗುಜರಾತಿ, ಮರಾಠಿ, ಜರ್ಮನ್, ಫ್ರೆಂಚ್, ಪರ್ಷಿಯನ್, ಒಟ್ಟು 9 ಭಾಷೆಗಳು ಬರ್ತಾ ಇತ್ತು ನಮ್ಮ ಬಾಬಾ ಸಾಹೇಬರಿಗೆ, ನಮ್ಮ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರಿಗೆ. ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರು ಹೇಳ್ತಾರೆ, ನಮ್ಮ ಜೀವನ ಸಾರ್ಥಕವಾಗೋದು ನಾವೆಷ್ಟು ಖುಷಿ, ಸಂತೋಷ, ಸಂತಸದಿಂದಿದ್ದೇವೆ ಎಂಬುದರಿಂದಲ್ಲ, ನಮ್ಮಿಂದ ಎಷ್ಟು ಜನ ಸುಖ, ಶಾಂತಿ, ಸಂತೋಷ, ಸಂತಸದಿಂದಿದ್ದಾರೆ ಎಂಬುದರಿಂದ ಅಂತ ಹೇಳ್ತಾರೆ. ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರು ಇನ್ನೊಂದು ಮಾತನ್ನ ಹೇಳ್ತಾರೆ, ದೇವರ ದೃಷ್ಟಿಯಲ್ಲಿ ಎಲ್ಲರೂ ಸಮಾನರು ಎಂಬುದು ನನ್ಗೆ ಬೇಕಾಗಿಲ್ಲ, ಮನುಷ್ಯರ ದೃಷ್ಟಿಯಲ್ಲಿ ಎಲ್ಲರೂ ಸಮಾನರು ಎಂಬುದು ನನ್ಗೆ ಬೇಕು. ಇದರ ಅರ್ಥ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರು ಏಕತೆ, ಸಮಾನತೆಯ ವಿಚಾರವನ್ನ ಹೊಂದಿದವರು. ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರು ಸ್ವತಂತ್ರ ಭಾರತದ ಮೊದಲ ಕಾನೂನು ಮಂತ್ರಿಯಾಗಿ ಸೇವೆಯನ್ನ ಸಲ್ಲಿಸಿದ್ರು. 1946ರಲ್ಲಿ ಬೆಂಗಾಲ್ ಪ್ರಾಂತ್ಯದಿಂದ ಸಂವಿಧಾನ ರಚನಾ ಸಭೆಗೆ ಆಯ್ಕೆಯಾದರು. 1947ರಲ್ಲಿ ಕರಡು ಸಮಿತಿಯ ಅಧ್ಯಕ್ಷರಾಗಿ ನೇಮಕರಾದರು. ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರನ್ನ ಸಂವಿಧಾನ ಶಿಲ್ಪಿ ಅಂತ ಕರೆಯಲಾಗುತ್ತೆ. ನಿಮ್ಗೆ ಗೊತ್ತಿರಲಿ, ನಮ್ಮ ಸಂವಿಧಾನವನ್ನ ವಿಶ್ವದ ಅತಿ ದೊಡ್ಡ ಲಿಖಿತ ಸಂವಿಧಾನ ಅಂತ ಕರೆಯಲಾಗುತ್ತೆ. ಫಾದರ್ ಆಫ್ ಆಲ್ ಬ್ಯಾಂಕ್ಸ್, ಬ್ಯಾಂಕುಗಳ ತಂದೆ, ಅಪ್ಪ, ಪಿತಾಮಹ ಅಂತ ನಮ್ಮ ದೇಶದಲ್ಲಿ RBIಗೆ ಕರೀತಾರೆ. RBI ಅಂದ್ರೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಈ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಸ್ಥಾಪನೆಯಾಗಿದ್ದು ಅಂಬೇಡ್ಕರ್ ಅವರು ನ್ಯೂಯಾರ್ಕ್ನ ಕೊಲಂಬಿಯಾ ಯೂನಿವರ್ಸಿಟಿಯಲ್ಲಿ ಸಂಶೋಧನಾ ವಿಷಯವಾಗಿ ಬರೆದಂತ 2 ಪುಸ್ತಕಗಳ ಆಧಾರದ ಮೇಲೆ ಎಂಬುದನ್ನ ಮರಿಬೇಡಿ, ನೆನಪಿರ್ಲಿ. RBI ಸ್ಥಾಪನೆಯಾಗಿದ್ದು, ರಚನೆಯಾಗಿದ್ದು ಅವರು ಬರೆದಂತ 2 ಸಂಶೋಧನಾತ್ಮಕ ಪುಸ್ತಕಗಳ ಆಧಾರದ ಮೇಲೆ. ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅಂದ ತಕ್ಷಣ ಸೂಟು ಬೂಟು ಹಾಕೊಂಡು ಕೈಯಲ್ಲಿ ಪುಸ್ತಕ ಇಟ್ಕೊಂಡು ಕೈ ಹೀಗೆ ಮಾಡಿರುವಂತಹ ಸ್ಟ್ಯಾಚ್ಯೂ ನಮ್ಮ ಕಣ್ಣು ಮುಂದೆ ಬರುತ್ತೆ. ಆದ್ರೆ ನಿಮ್ಗೆ ಗೊತ್ತಿರಲಿ, ಬಾಲ್ಯದಲ್ಲಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅನುಭವಿಸಿದಂತ ನೋವು, ಸಮಸ್ಯೆ, ಸಂಕಟ, ಕಷ್ಟನ ನಾವು ಯಾರೂ ಅನುಭವಿಸಿಲ್ಲ. ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಆ ಕಷ್ಟವನ್ನ, ಆ ಸಂಘರ್ಷದ ಜೀವನದಿಂದ ಬೆಳೆದು ಬಂದಂಥವ್ರು. ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅನುಭವಿಸಿದಂತಹ ಕಷ್ಟ, ನೋವು ಒಂದೆರಡಲ್ಲ. ಅವ್ರಿಗೆ ಕೀಳು ಜಾತಿಯವರು ಅಂತ ಹೇಳಿ ಶಾಲೆಯ ಕೋಣೆಯ ಮೂಲೆಯಲ್ಲಿ ಕೂರಿಸ್ತಾ ಇದ್ರು. ಆದರೂ ಕೂಡ ಶ್ರದ್ಧೆಯಿಂದ ವಿದ್ಯಾಭ್ಯಾಸವನ್ನ ಕಲಿತು ಓದಿ ಮುಂದೆ ಈ ದೇಶದ ಸಂವಿಧಾನವನ್ನೇ ಬರೆದ್ರು ನಮ್ಮ ಡಾಕ್ಟರ್ ಭೀಮರಾವ್ ರಾಮ್ಜಿ ಅಂಬೇಡ್ಕರ್ ಅವರು. ಅವ್ರಿಗಾದಂತಹ ಅಪಮಾನ ಮುಂದೆ ಅವರು ಮಹಾನ್ ನಾಯಕನಾಗಿ ಬೆಳೆಯೋಕ್ಕೆ ಸಾಧ್ಯ ಆಯಿತು. ಹೆಮ್ಮೆಯಿಂದ ಹೇಳೋಣ, ನಾವು ಆ ಅಂಬೇಡ್ಕರ್ ಹುಟ್ಟಿದ ದೇಶದಲ್ಲಿ ಹುಟ್ಟಿದ್ದೀವಿ ಅಂತ. ವಿಶ್ವದ ಪ್ರಮುಖ ಯೂನಿವರ್ಸಿಟಿಗಳಲ್ಲಿ ಒಂದಾದ ನ್ಯೂಯಾರ್ಕ್ನ ಕೊಲಂಬಿಯಾ ಯೂನಿವರ್ಸಿಟಿಯವರು ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರಿಗೆ ನಂಬರ್ 1 ಸ್ಕಾಲರ್ ಇನ್ ದ ವರ್ಲ್ಡ್ ಅನ್ನುವ ಹೆಗ್ಗಳಿಕೆಯನ್ನ ನೀಡಿದ್ದಾರೆ. ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್, ಬಾಬಾ ಸಾಹೇಬ್ ಅಂಬೇಡ್ಕರ್, ಇದು ಬರೀ ಹೆಸರಲ್ಲ, ಇದು ಬ್ರ್ಯಾಂಡ್ ರೀ. ಇದು ನಮ್ಮ ದೇಶದ ಇಂಟೆಲಿಜೆಂಟ್ ಬ್ರ್ಯಾಂಡ್. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಆತ್ಮಕಥೆಯಾದ ವೇಟಿಂಗ್ ಫಾರ್ ಅ ವೀಸಾ ಎನ್ನುವ ಪುಸ್ತಕವನ್ನ ನ್ಯೂಯಾರ್ಕ್ನ ಕೊಲಂಬಿಯಾ ಯೂನಿವರ್ಸಿಟಿಯ ವಿದ್ಯಾರ್ಥಿಗಳು ಟೆಕ್ಸ್ಟ್ ಬುಕ್ ಆಗಿ ಬಳಸ್ತಾರೆ. ಅವರು ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಜೀವನ ಚರಿತ್ರೆಯನ್ನ ಓದ್ತಾರೆ.
ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಮುಂಬೈ ವಿಶ್ವವಿದ್ಯಾಲಯದಲ್ಲಿ BA ಪದವಿಯನ್ನ, ವಿಶ್ವದ ಪ್ರಮುಖ ವಿಶ್ವವಿದ್ಯಾಲಯಗಳಲ್ಲಿ ಒಂದಾದಂತಹ ನ್ಯೂಯಾರ್ಕ್ನ ಕೊಲಂಬಿಯಾ ಯೂನಿವರ್ಸಿಟಿಯಲ್ಲಿ ಎಕನಾಮಿಕ್ಸ್, ಹಿಸ್ಟ್ರಿ, ಪೊಲಿಟಿಕಲ್ ಸೈನ್ಸ್, ಸೋಷಿಯಾಲಜಿ ವಿಷಯದಲ್ಲಿ MA ಪದವಿಯನ್ನ, ನಂತರ PhD ಯನ್ನ ಮಾಡಿದ್ರು. ಅಲ್ಲಿಂದ ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್ LSE ಯಲ್ಲಿ DSc ಅಂದ್ರೆ ಡಾಕ್ಟರ್ ಆಫ್ ಸೈನ್ಸ್, MSc ಅಂದ್ರೆ ಮಾಸ್ಟರ್ ಆಫ್ ಸೈನ್ಸ್ ಅಲ್ಲಿ ಪದವಿಯನ್ನ ಮುಗಿಸ್ಕೊಂಡು ಗ್ರೇಸಿನ್ನಲ್ಲಿ ಬ್ಯಾರಿಸ್ಟರ್ ಇನ್ ಲಾ ಪದವಿಯನ್ನ ಪಡೆದುಕೊಂಡ್ರು. ಡಾಕ್ಟರ್ ಭೀಮ್ರಾವ್ ರಾಮ್ಜಿ ಅಂಬೇಡ್ಕರ್ 1956 ಡಿಸೆಂಬರ್ 6ರಂದು ಇಹಲೋಕವನ್ನು ತ್ಯಜಿಸ್ತಾರೆ. ಆದರೆ ಅವರ ತತ್ವಾದರ್ಶಗಳು, ಅವರ ವಿಚಾರಗಳು ನಮ್ಮನ್ನ ಬಿಟ್ಟು ಹೋಗಿಲ್ಲ. 1990ರಂದು ಭಾರತ ಸರ್ಕಾರ ಅವರಿಗೆ ಮರಣೋತ್ತರ ಭಾರತ ರತ್ನ ಪ್ರಶಸ್ತಿಯನ್ನ ನೀಡುತ್ತೆ. ಇಲ್ಲಿಗೆ ನಾವು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜೀವನದ 10 ವಿಷಯಗಳನ್ನ ನಾವು ತಿಳಿದುಕೊಂಡ್ವಿ. ಅಂಬೇಡ್ಕರ್ ಬಗ್ಗೆ ನಾನು ಕಂಟೆಂಟ್ ರೆಡಿ ಮಾಡ್ತಾ ಇದ್ದೀನಿ ಅಂತ ಹೇಳಿದಾಗ ನನಗೊಬ್ಬನು ಹೇಳ್ದ, ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವ್ರ ಬಗ್ಗೆ ವಿಡಿಯೋ ಮಾಡಬೇಡ, ಕಾಂಟ್ರವರ್ಸಿ ಆಗ್ಬೋದು. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಂದ್ರೆ ಕಾಂಟ್ರವರ್ಸಿ ಅಲ್ಲ ರೀ, ಈ ದೇಶದ ಶಕ್ತಿ, ಈ ದೇಶದ ಸ್ಟ್ರೆಂತ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್. ನಾವು ಜಾತಿ ಅನ್ನೋ ಕಾಲಮಲ್ಲಿ ಮಾತ್ರ ನಾನು ಬ್ರಾಹ್ಮಣ ಅನ್ನುವಂಥದ್ದು ಬರೀತೀರ, ಆ ಕಾಲಮ್ ಬಿಟ್ಟು ಹೊರಗೆ ಬಂದ್ರೆ ನಾವು ಭಾರತೀಯರು. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಕೂಡ ಏಕತೆ, ಸಮಾನತೆ, ನಾವೆಲ್ಲರೂ ಭಾರತೀಯರು ಅನ್ನೋ ವಿಚಾರವನ್ನೇ ಹೇಳಿದ್ರು. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಹೇಳ್ತಾರೆ, ಇತಿಹಾಸ ಬಲ್ಲವರು ಇತಿಹಾಸವನ್ನ ಸೃಷ್ಟಿ ಮಾಡುವವರು ಅಂತ. ಮೂಲಾಧಾರಗಳಿಲ್ಲದೆ ಇತಿಹಾಸ ಇಲ್ಲ ಅಂತ ನಾವು ನಮ್ಮ ಇತಿಹಾಸದ ಪಠ್ಯಪುಸ್ತಕಗಳಲ್ಲಿ ಓದಿದ್ದೀವಿ. ನಾವು ಓದುವ ಇತಿಹಾಸದಲ್ಲಿ ಮೂಲಾಧಾರಗಳೇ ಇಲ್ಲ. ಇತಿಹಾಸ ನಮಗೆ ಸರಿಯಾಗಿ ಓದಿಸೋದೇ ಇಲ್ಲ. ಇತಿಹಾಸದಲ್ಲಿ ನಾವೇನೇನೋ ಓದ್ತೀವಿ, ಸರಿನೋ ತಪ್ಪೋ ನಮ್ಗೆ ಗೊತ್ತಿರಲ್ಲ. ಅಂಬೇಡ್ಕರ್ ಕೇವಲ ಒಂದು ವರ್ಗಕ್ಕೆ, ಒಂದು ಸಮಾಜಕ್ಕೆ ಸೀಮಿತ ಆಗೋದು ಬೇಡ ರೀ. ಅಂಬೇಡ್ಕರ್ನ ನಾವು ಪ್ರತಿಯೊಬ್ಬರು ಓದಲೇಬೇಕು. ಅಂಬೇಡ್ಕರ್ನ ಓದಿದಾಗ ನಮ್ಮ ದೇಶದ ಚರಿತ್ರೆನೇ ನಮ್ಮ ಕಣ್ಮುಂದೆ ಬರುತ್ತೆ. ನಾವು ಕಲಿಯೋಣ, ಮತ್ತೊಬ್ಬರನ್ನ ಕಲಿಸೋಣ. ಖುಷಿಯಾಗಿರಿ, ನಗ್ತಾ ಇರಿ, ನಗಿಸ್ತಾ ಇರಿ. ಜೈ ಹಿಂದ್, ಜೈ ಭಾರತ್, ಜೈ ಕರ್ನಾಟಕ.